ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಚಾಪ್ಟರ್ 3 ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳನ್ನು ಕುರಿತು ಅಧ್ಯಯನ ಮಾಡೋಣ. ಹೌದಾ, ಹೋದ ತರಗತಿ ಏನು ಅಧ್ಯಯನ ಮಾಡಿದ್ವಿ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯನ್ನು ಕುರಿತು ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಹಾಗೆ ಅದರ ಮುಂದಿನ ಭಾಗ ಯಾವುದೀಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳನ್ನು ಕುರಿತು ಅಧ್ಯಯನ ಮಾಡೋಣ. The British East India Company fulfilled its commercial needs in the beginning as a trade company. ಭಾರತದಾಗ ಬ್ರಿಟಿಷರು ಎದಕ್ಕೆ ಬಂದಿದ್ರಂದ್ರೆ ಅವ್ರು ವ್ಯಾಪಾರ ಸಲುವಾಗಿ ಎಟ್ಟೆ ಬಂದಿರ್ತಾರೆ. ಅವ್ರೇನು ನಾವು ಪೂರ್ತಿಯಾಗಿ ಭಾರತವನ್ನು ಅಕ್ಯುಪೈಡ್ ಮಾಡ್ಕೊಂಡು ನಾವು ರೂಲ್ ಮಾಡ್ಬೇಕಂತ ಏನು ಉದ್ದೇಶ ಇಟ್ಕೊಂಡು ಬಂದಿರೋದಿಲ್ಲ. ಸ್ಟಾರ್ಟಿಂಗ್ ಅವ್ರ ಉದ್ದೇಶ ಏನಿರ್ತೈತಿ, ಭಾರತದಲ್ಲಿ ವ್ಯಾಪಾರ ಮಾಡ್ಬೇಕಂತ ಬಂದಿರ್ತಾರ. ಆ ಗುರಿಯನ್ನು ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿರ್ತಾರೆ, ಇವರು ತನ್ನ ವ್ಯಾಪಾರದ ಹಿತಾಸಕ್ತಿಯನ್ನು ಎಲ್ಲ ಏನು ಮಾಡ್ಕೊಂಡಿರ್ತಾರೆ, ಪೂರ್ತಿ ಮಾಡ್ಕೊಂಡಿರ್ತಾರೆ. ಯಾರ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಆನ್ ಅಬ್ಸರ್ವಿಂಗ್ ದ ಫ್ರ್ಯಾಕ್ಚರ್ಡ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ wherein hundreds of ruling dynasties were competing with each other, the British thought of exploiting the situation to further their political consolidation. ಇಲ್ಲೇನಾಕೈತಂದ್ರೆ ಬ್ರಿಟಿಷರ ವ್ಯಾಪಾರ ಸಲುವಾಗಿ ಅಟ್ಟೆ ಬಂದಿರ್ತಾರೆ. ಬಟ್ ಅವ್ರು ವ್ಯಾಪಾರ ಸಲುವಾಗಿ ಭಾರತಕ್ಕೆ ಬಂದಾಗ ನಮ್ಮ ಭಾರತದೊಳಗೆ ಏನಾಗಿರ್ತೈತಂದ್ರೆ ಸ್ಪೆಷಲಾಗಿ ಒಬ್ಬವ ಕಿಂಗ ಭಾರತದೊಳಗೆ ಆಳ್ವಿಕೆ ಮಾಡ್ತಿರೋದಿಲ್ಲ. ಇದು ಭಾರತ ಹಲವಾರು ರಾಜ್ಯಗಳಾಗಿ ವಿಂಗಡಣೆ ಆಗಿರ್ತೈತಿ. ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ ರೂಲ್ ಮಾಡ್ತಿರ್ತಾನೆ. ಹೌದಾ, ಇದು ಭಾರತದ ಜನರಲ್ಲಿ ಯಾವುದೇ ರೀತಿಯ ಏಕತೆ ಇರೋದಿಲ್ಲ. ಇದನ್ನೆಲ್ಲರೂ ಯಾರು ಗಮನಿಸ್ತಾರೆ? ಇದನ್ನು ಬ್ರಿಟಿಷರು ಗಮನಿಸ್ತಾರೆ. ಆ ಬ್ರಿಟಿಷರು ಅಂದ್ರೆ ಒಬ್ಬ ರಾಜ ಇನ್ನೊಬ್ಬ ರಾಜ ಇನ್ನೊಂದು ಪ್ಲೇಸನ್ನು ಅಂದ್ರೆ ಅವ್ರ ಪ್ಲೇಸನ್ನು ಆಕ್ಯುಪೈಡ್ ಮಾಡ್ಬೇಕಂತ ಕಚ್ಚಾಡ್ತಿರ್ತಾರಲ್ಲ, ಅಂಥ ಸಂದರ್ಭದಾಗ ಇವರು ಆ ಸಂದರ್ಭವನ್ನು ತಮ್ಮ ಹಿತಾಸಕ್ತಿಗಾಗಿ ಬಳಸ್ಕೊಳ್ಬೇಕಂತ ಏನು ಮಾಡ್ತಾರೆ, ಇವ್ರ ಪ್ರಯತ್ನ ಮಾಡ್ತಾರೆ. ಯಾರ? ಬ್ರಿಟಿಷರು. ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಮಾಂಗ್ ದ ಇಂಡಿಯನ್ ರೂಲರ್ಸ್ ಆ್ಯಂಡ್ ಸ್ಲೋಲಿ ಡೊಮಿನೇಟೆಡ್ ಆಲ್ ದ ರೂಲರ್ಸ್ ಆ್ಯಂಡ್ ಸಬ್ಜೆಕ್ಟೆಡ್ ದೆಮ್. ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಒಡೆದು ಆಳುವ ನೀತಿಯನ್ನು ಜಾರಿಗೆ ತೊಗೊಂಬರ್ತಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದು ಆಳುವ ನೀತಿ. ಡಿವೈಡ್ ಅಂದ್ರೆ ಒಡೆಯೋದು, ರೂಲ್ ಅಂದ್ರೆ ಆಳ್ವಿಕೆ. ಈ ಪಾಲಿಸಿಯನ್ನು ಯಾರು ಜಾರಿಗೆ ತೊಗೊಂಬರ್ತಾರೆ? ಬ್ರಿಟಿಷರು ತೊಗೊಂಬರ್ತಾರೆ. ಎದಕ್ಕೆ? ದ ಇಂಡಿಯನ್ ರೂಲರ್ಸ್ ಆ್ಯಂಡ್ ಸ್ಲೋಲಿ ಡೊಮಿನೇಟೆಡ್ ಆಲ್ ದ ರೂಲರ್ಸ್ ಆ್ಯಂಡ್ ಸಬ್ಜೆಕ್ಟೆಡ್ ದೆಮ್. ಅಂದ್ರೆ ಮೊದ್ಲಕ್ಕೆ ಏನು ಮಾಡೋದು, ಇವ್ರಿಗೆ ರಾಜರ ನಡುವೆ ಜಗಳ ಹಚ್ಚೋದು, ಅಂದರೆ ಅವ್ರಿಗೆ ಡಿವೈಡ್ ಮಾಡೋದು. ಆಮೇಲೆ ಅವ್ರ ನಡಕ್ಕೆ ಹೋಗಿ ಏನು ಮಾಡೋದು, ನಾವು ಒಳ್ಳೆಯರಂತ ತೋರಿಸಿ ಅವ್ರ ನಡುವೆ ರಾಜ್ಯ ಸಂಧಾನ ಮಾಡಿಸಿ ಮತ್ತು ಮುಂದೆ ಅವ್ರ ಮೇಲೆ ಏನು ಮಾಡೋದು, ರೂಲ್ ಮಾಡೋದು. ಇದಕ್ಕೆ ಏನಂತಾರೆ? ಡಿವೈಡೆಡ್ ಆ್ಯಂಡ್ ರೂಲ್ ಪಾಲಿಸಿ. ಇನ್ ಆರ್ಡರ್ ಟು ಅಚೀವ್ ಕಂಪ್ಲೀಟ್ ಡೊಮಿನೇಷನ್ ಆನ್ ಇಂಡಿಯಾ ದೇ ಎಂಪ್ಲಾಯ್ಡ್ ವಾರ್ ಆ್ಯಂಡ್ ನೆಗೋಟಿಯೇಷನ್ ಮೆಥಡ್ ಕ್ಲೆವರ್ಲಿ. ಫಸ್ಟ್ ಒಡೆದು ಆಳುವ ನೀತಿಯನ್ನು ಜಾರಿಗೆ ತೊಗೊಂಬರ್ತಾರೆ. ಮತ್ತು ಮುಂದೆ ಏನು ಮಾಡ್ತಾರೆ ಬ್ರಿಟಿಷರ? ಇಲ್ಲಿ ವಾರ್ ಆ್ಯಂಡ್ ನೆಗೋಟಿಯೇಷನ್. ವಾರ್ ಅಂದ್ರೆ ಯುದ್ಧ, ನೆಗೋಟಿಯೇಷನ್ ಅಂದ್ರೆ ಸಂಧಾನ. ಇದು ಕ್ಲೆವರ್ಲಿ ಅಂದ್ರೆ ಅತ್ಯಂತ ಅಂದ್ರೆ ಚಾಲಾಕ್ತಾರ ಅಂತಲ್ಲ. ಕ್ಲೆವರ್ಲಿ ಅಂದ್ರೆ ಹಂಗೆ ಚಾಣಾಕ್ಷತನ. ಹಂಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ ವಾರ್ ಆ್ಯಂಡ್ ನೆಗೋಟಿಯೇಷನ್ ಎಂಬ ಇನ್ನೊಂದು ಮೆಥಡನ್ನು ಜಾರಿಗೆ ತೊಗೊಂಬರ್ತಾರೆ. ಅಂದರೆ ಯುದ್ಧ ಮಾಡಿ ಲಾಸ್ಟಿಗೆ ಏನು ಮಾಡೋದು, ರಾಜ್ಯ ಸಂಧಾನ ಮಾಡ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡು ಏನು ಮಾಡಿಬಿಡೋದು, ಅದನ್ನು ಅಲ್ಲೇ ಮುಗಿಸೋದು ಮತ್ತು ಭಾರತದ ಮೇಲೆ ತನ್ನ ಆಳ್ವಿಕೆಯನ್ನು ರೂಪಿಸೋದು. ಇದು ಯಾರ್ದಿದು ಗುರಿ? ಬ್ರಿಟಿಷರ್ದು. ಮತ್ತು ಮುಂದೆ after getting India under control by employing various clever means, the British thought of strengthening their hold over India permanently. ಇಲ್ಲಿ ನೋಡ್ರಿ, ಬ್ರಿಟಿಷರ ವಿವಿಧ ಉಪಾಯಗಳನ್ನು ಬಳಸಿ ಅಂದ್ರೆ ಡಾಕ್ಟರ್ನ ಫ್ಲ್ಯಾಪ್ಸೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಹೀಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಎಲ್ಲ ನೀತಿ ಥ್ರೂ ಏನು ಮಾಡ್ತಾರೆ, ಬ್ರಿಟಿಷರ ಪೂರ್ತಿ ಇಂಡಿಯಾವನ್ನ ಆಕ್ಯುಪೈಡ್ ಮಾಡ್ಕೋತಾರೆ. ಬಟ್ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಬರ್ತದಂದ್ರೆ, ಈಗ ಎಲ್ಲ ಇಂಡಿಯಾವನ್ನ ಆಕ್ಯುಪೈಡ್ ಮಾಡ್ಕೊಂಡಾರ. ಬಟ್ ಇದು ಅಧಿಕಾರವನ್ನು ಮುಂದುವರ್ಸ್ಬೇಕು. ಹಿಂಗೆ ನಾವು ಬ್ರಿಟಿಷರ ಭಾರತವನ್ನು ತನ್ನ ಕೈಯಾಗ ಇಟ್ಕೋಬೇಕಂತ ಅದನ್ನು ಹೆಂಗೆ ನಾವು ಪರ್ಮನೆಂಟ್ಲಿ ನಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಬೇಕಂತ ಏನು ಮಾಡಕತ್ತಿರೋ ಥಿಂಕಿಂಗ್ ಸ್ಟಾರ್ಟ್ ಆಯ್ತು. ಯಾರ್ದ? ಬ್ರಿಟಿಷರ್ದು. At that time, India was devoid of one nation concept and was scattered into various kingdoms. That time, India was devoid of one nation concept and was scattered into various kingdoms. ಇಲ್ಲಿ ನೋಡ್ರಿ, ಅಂಥ ಸಂದರ್ಭದೊಳಗೆ ನಮ್ಮ ಭಾರತದೊಳಗೆ ಒಂದು ರಾಷ್ಟ್ರ ಎಂಬ ಕಾನ್ಸೆಪ್ಟೇ ಇರಲಿಲ್ಲ. ಡಿವೈಡ್ ಅಂದ್ರೆ ರಹಿತ. ನಮ್ಮ ಭಾರತದೊಳಗೆ ಬ್ರಿಟಿಷರು ಅವಾಗ ಬಂದಿದ್ರಲ್ಲ, ಅಂಥ ಟೈಮ್ನಾಗ ನಮ್ಮ ಭಾರತದೊಳಗೆ ಎಲ್ಲರೂ ರಾಜರುಗಳ ನಡುವೆ ಇರಲಿ, ಜನರಲ್ಲಿರಲಿ, ನಾವು ಭಾರತ ಎನ್ನುವ ಒಂದು ರಾಷ್ಟ್ರ ಒಳಗೆ ಬದುಕಾಕತ್ತೇವಂಥ ರಾಷ್ಟ್ರ ಅನ್ನೋದೊಂದು ಕಾನ್ಸೆಪ್ಟೇ ಇರಲಿಲ್ಲ. ಅದೊಂದು ಪರಿಕಲ್ಪನೆನೇ ಇರಲಿಲ್ಲ ಯಾರಿಗೆ? ಜನರಿಗೆ. ಸ್ಕ್ಯಾಟರ್ಡ್ ಅಂದ್ರೆ ಹಂಚಿ ಹೋಗಿದ್ದ.
ನಮ್ಮ ಭಾರತ ಬೇರೆ ಬೇರೆ ರಾಜಮನೆತನಗಳಲ್ಲಿ ಹಂಚಿ ಹೋಗಿತ್ತದ. ದ ಬ್ರಿಟಿಷ್ ಇಂಟಿಗ್ರೇಟೆಡ್ ದ ಹೋಲ್ ಆಫ್ ಇಂಡಿಯಾ ಅಂಡರ್ ಒನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್. ಆಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಪೂರ್ತಿ ಇಂಡಿಯಾಗ 1 by 1 ಏನು ಮಾಡ್ಕೊತಾರ, ಅವ್ರು ಆಕ್ಯುಪೈಡ್ ಮಾಡ್ಕೊಂಡು ಬರ್ತಾರೆ. ಆಕ್ಯುಪೈಡ್ ಮಾಡ್ಕೊಂಡು ಇಡೀ ಭಾರತವನ್ನು ಒಂದು ಮಾಡ್ತಾರೆ. ಇಂಟಿಗ್ರೇಟೆಡ್ ಅಂದ್ರೆ ಒಂದು ಗೂಡಿಸುವುದು, ಇಂಟಿಗ್ರೇಟೆಡ್ ಒಂದು ಗೂಡಿಸ್ತಾರೆ. ಎಲ್ಲ ಭಾರತದಾಗ ಒಂದೇ ರೀತಿಯ ಆಡಳಿತ, ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತವನ್ನು ಜಾರಿಗೆ ತೊಗೊಂಬರ್ತಾರೆ ಮತ್ತು ರಾಜಕೀಯ ವ್ಯವಸ್ಥೆನ ಜಾರಿಗೆ ತೊಗೊಂಬರ್ತಾರೆ. ಯಾರ? ಬ್ರಿಟಿಷರ. ಎಜುಕೇಷನ್, ಜುಡಿಷಿಯರಿ, ಲ್ಯಾಂಡ್ ಟ್ಯಾಕ್ಸಸ್, ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಂಡ್ ವೇರಿಯಸ್ ಅದರ್ ಏರಿಯಾಸ್ ಆಫ್ ಆಕ್ಟಿವಿಟೀಸ್ ವೇರ್ ರೆಗ್ಯುಲೇಟೆಡ್ ಅಂಡರ್ ವೇರಿಯಸ್ ಲಾಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಬ್ರಿಟಿಷರ ಭಾರತದ ಎಜುಕೇಷನ್ ಅಂದ್ರೆ ಶಿಕ್ಷಣ, ಜುಡಿಷಿಯರಿ ಅಂದರೆ ನ್ಯಾಯಾಂಗ, ಲ್ಯಾಂಡ್ ಟ್ಯಾಕ್ಸಸ್ ಅಂದ್ರೆ ಭೂಮಿ ತೆರಿಗೆ, ಟ್ರೇಡ್ ಅಂದ್ರೆ ವ್ಯಾಪಾರ, ಅಗ್ರಿಕಲ್ಚರ್ ಅಂದ್ರೆ ಕೃಷಿ, ಇವೆಲ್ಲ ಕ್ಷೇತ್ರಗಳಲ್ಲಿ ಅವ್ರೇನು ಮಾಡ್ತಾರೆ, ತನ್ನ ನಿಯಮಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಯಾರ? ಬ್ರಿಟಿಷರು. ತನ್ನ ಕಾನೂನುಗಳನ್ನು ಮತ್ತು ನೀತಿ ಮತ್ತು ಆಡಳಿತವನ್ನು ಜಾರಿಗೆ ತೊಗೊಂಬರ್ತಾರೆ. ಯಾರ? ಬ್ರಿಟಿಷರು. ದಿಸ್ ಬ್ರೌಟ್ ಇನ್ ಅ ನ್ಯೂ ಸ್ಟ್ರಕ್ಚರ್ ಟು ಇಂಡಿಯಾ. ಇದೇನು ಮಾಡ್ತೈತಿ, ಭಾರತಕ್ಕೊಂದು ಹೊಸ ರೂಪವನ್ನು ಕೊಡ್ತೈತಿ. ಸ್ಟ್ರಕ್ಚರ್ ಅಂದ್ರೆ ವ್ಯವಸ್ಥೆ, ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಬರ್ತಾರ. ಅಂದರೆ ಇಡೀ ಭಾರತದ ಒಂದೇ ರೀತಿಯ ಆಡಳಿತ ವ್ಯವಸ್ಥೆನ ಜಾರಿಗೆ ತೊಗೊಂಬಂದಾರ. ಯಾರ? ಬ್ರಿಟಿಷರು. ವೈಲ್ ಇಂಪ್ಲಿಮೆಂಟಿಂಗ್ ಆಲ್ ದೀಸ್ ಮೆಜರ್ಸ್ ದೇ ನೆವರ್ ಫಾರ್ಗೊಟ್ ಟು ಪ್ರೊಟೆಕ್ಟ್ ದೇರ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಇವರು ಭಾರತದೊಳಗೆ ಆಕ್ಯುಪೈಡ್ ಮಾಡ್ಕೊಂಡಾರ. ಎಲ್ಲ ಕ್ಷೇತ್ರದೊಳಗೆ ಒಂದೇ ರೀತಿ ಆಡಳಿತವನ್ನು, ಕಾನೂನುಗಳನ್ನು ಜಾರಿಗೆ ತೊಗೊಂಬಂದಾರ. ಇದೆಲ್ಲ ಕೆಲಸ ಮಾಡಕತ್ತಾರ. ಹೌದಾ? ಕ್ರಮಗಳನ್ನು ತೊಗೊಂಡಾರ. ಆದರೂ ಬ್ರಿಟಿಷರು ತಮ್ಮ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಅಂದ್ರೆ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಬಿಟ್ಟುಕೊಂಡಿರಲಿಲ್ಲ. ಎಲ್ಲ ಭಾರತಕ್ಕೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ತನ್ನ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿರಲಿಲ್ಲ. ತನ್ನ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಅಂದ್ರೇನ, ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಉಳಿಸ್ಕೊಂಡ, ಗಮನ ಇಟ್ಕೊಂಡ ಏನು ಮಾಡತ್ತಿದ್ರು, ಭಾರತದಲ್ಲಿ ಡೆವಲಪ್ಮೆಂಟ್ ಮಾಡತ್ತಿದ್ರು. ಇಂಪ್ಲಿಮೆಂಟಿಂಗ್ ಅಂದ್ರೆ ಅಸ್ತಿತ್ವಕ್ಕೆ ತರೋದು, ಜಾರಿಗೆ ತೊಗೊಂಬರೋದು. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಪ್ಲಿಮೆಂಟೆಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಇನ್ ಆರ್ಡರ್ ಟು ಅಚೀವ್ ಅ ನ್ಯೂ ಆರ್ಡರ್ ಇನ್ ಇಂಡಿಯಾ. ಮುಂದೇನಕ್ಕೇನತ್ತಂದ್ರೆ ಇವ್ರ ಬ್ರಿಟಿಷರ ಭಾರತದಲ್ಲಿ ಆಳ್ವಿಕೆ ಮಾಡತ್ತಿದ್ರಲ್ಲ, ಇವರು ತಮ್ಮ ಆಡಳಿತವನ್ನು ಇನ್ನೂ ಚಲೋ ಮಾಡ್ಬೇಕಂತ ಏನು ಮಾಡ್ತಾರೆ, ವಿವಿಧ ಅಂದ್ರೆ ಪ್ರಯೋಗಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಪ್ರಯೋಗಗಳು. ಇನ್ನು ಭಾರತದಾಗ ಎಂಥ ಸುಧಾರಣೆಗಳನ್ನ ತರಬೇಕು, ಎಂಥ ನೀತಿ ನಿಯಮ ಕಾನೂನುಗಳನ್ನ ತರಬೇಕಂತ ಏನು ಮಾಡ್ತಾರೆ, ಪ್ರಯೋಗಗಳನ್ನು ನಡೆಸ್ತಾರೆ. ಏನೇನೈತೆ ನೋಡ್ರಿ ನೆಕ್ಸ್ಟ್. ಬ್ರಿಟಿಷರು ಭಾರತದೊಳಗೆ ಎಂಥ ಕಾನೂನುಗಳನ್ನು, ಎಂಥ ನೀತಿ ನಿಯಮಗಳನ್ನು, ಎಂಥ ವ್ಯವಸ್ಥೆನ ಜಾರಿಗೆ ಕೊಡ್ತಾರೆ ನೋಡ್ರಿ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್. ಫಸ್ಟ್ ಬ್ರಿಟಿಷರು ಎದ್ರೊಳಗೆ ಸುಧಾರಣೆ ಮಾಡ್ತಾರಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತ, ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತ, ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಇದ್ರೊಳಗೆ ಏನು ಮಾಡ್ತಾರೋ ಸುಧಾರಣೆ ತರಕ್ಕೆ ಟ್ರೈ ಮಾಡ್ತಾರೆ. ಯಾರು? ಬ್ರಿಟಿಷರು. ಸಿವಿಲ್ ಸರ್ವಿಸಸ್ ಅಂದ್ರೆ ನಾಗರಿಕ ಸೇವೆಗಳು. ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವಿಸಸ್. ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ನಾಗರಿಕ ಸೇವಾ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೆ ತೊಗೊಂಬರ್ತಾನೆ. ಅಂದ್ರೆ ನಾಗರಿಕ ಸೇವಾ ವ್ಯವಸ್ಥೆ ಆಡಳಿತವನ್ನು ಭಾರತದಲ್ಲಿ ಜಾರಿಗೆ ತೊಗೊಂಬಂದವ ಲಾರ್ಡ್ ಕಾರ್ನ್ವಾಲಿಸ್. ನೆನಪಿಟ್ಟುಕೊರಿ, ಭಾಳ ಇಂಪಾರ್ಟೆಂಟ್ ಅಕ್ಕನ್. ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆನ ನಾಗರಿಕ ಸೇವಾ ಆಡಳಿತ ವ್ಯವಸ್ಥೆನ ಜಾರಿಗೆ ತೊಗೊಂಬಂದವ ಲಾರ್ಡ್ ಕಾರ್ನ್ವಾಲಿಸ್. The system of appointing employees for the purpose of trade was done by the British East India Company from the beginning. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಳಗೆ ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೋತಿದ್ರಲ್ಲ ಪದ್ಧತಿ ಮೊದಲಿಂತ್ರನೂ ಬ್ರಿಟಿಷರು ಅದನ್ನು ಪಾಲಿಸ್ಕೊಂಡು ಬಂದಿದ್ರು. The company also provided permission for private workers to trade. ಅದೇ ರೀತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಯಾರಿಗೆ ಪ್ರೈವೇಟ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೂ ಪರ್ಮಿಷನ್ ಕೊಟ್ಟಿತ್ತು. ನೀವು ಏನು ಮಾಡ್ಬೋದು, ನಿಮ್ಮ ವ್ಯಾಪಾರನ ಮಾಡ್ಕೋಬೋದು ಅಂತೂ ಅವ್ರಿಗೂ ಏನು ಮಾಡಿತ್ತ, ಪರ್ಮಿಷನ್ ಕೊಟ್ಟಿತ್ತು. ಬೈ ಯೂಸಿಂಗ್ ದಿಸ್ ಅಪರ್ಚುನಿಟೀಸ್ ಎಂಪ್ಲಾಯರ್ಸ್ ಮೇಡ್ ಮನಿ ಬಿಕೇಮ್ ಕರಪ್ಟ್ ಥ್ರೂ ಇಲ್ಲಿಗಲ್ ಮೀನ್ಸ್. ಬಟ್ ಅವ್ರೇನು ಮಾಡ್ತಾರೆ, ಯಾರಿಗೆ ಅವಕಾಶ ಕೊಟ್ಟಿದ್ರಲ್ಲ ಅವರು ಕಡು ಭ್ರಷ್ಟರಾಗಿ ಅನೈತಿಕ ಮಾರ್ಗಗಳ ಮೂಲಕ ಏನು ಮಾಡ್ತಾರೆ, ಹಣ ಸಂಪಾದಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗವ್ರು ಪರ್ಮಿಷನ್ ಕೊಟ್ಟಿದ್ದು, ಪ್ರೈವೇಟ್ ವರ್ಕರ್ಸಿಗೆ. ಸೊ ಟು ಕಂಟ್ರೋಲ್ ದೀಸ್ ಇನ್ 1773 ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಇಂಪ್ಲಿಮೆಂಟೆಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇನ್ ಇಂಡಿಯಾ. ಇದರ ಸಲುವಾಗಿ ಬ್ರಿಟಿಷ್ ಸರ್ಕಾರ ಇರ್ತೈತಲ್ಲ, ಇದನ್ನು ತಡೆಗಟ್ಟಬೇಕಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ನಿಯಂತ್ರಣ ಸಾಧಿಸ್ಬೇಕಾ, ಯಾರು ಭ್ರಷ್ಟಾಚಾರ ಮಾಡತ್ತಾರಲ್ಲ ಅವ್ರ ಮೇಲೆ ಕಂಟ್ರೋಲ್ ಸಾಧಿಸ್ಬೇಕಂತ 1773 ಏನು ಮಾಡ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತೊಗೊಂಬರ್ತಾರೆ.
ಆ ಹೆಸರ ಸೂಚಿಸಾಕತ್ತೈತೆ ನೋಡ್ರಿ. ರೆಗ್ಯುಲೇಟಿಂಗ್ ಮೀನ್ಸ್ ಕಂಟ್ರೋಲ್. 1773. The aim of regulating act was, as the name suggests, to enforce control. ಅದರ ಹೆಸರು ಏನು ಸೂಚಿಸಾಕತ್ತೈತೆ ನಮ್ಗೆ, ಅವರ ಮೇಲೆ ನಿಯಂತ್ರಣವನ್ನು ಹೇರುವುದು. ನೆನ್ಪಿಟ್ಕೋರಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. Because of that, they wanted to control over the British East India Company. So British government started the 1773 Act as a regulating act. In 1801, Lord Wellesley opened Fort William College in Kolkata to provide education for the benefit of people aspiring to join civil services. ಅದೇ ಟೈಮ್ನಾಗ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, 1801 ಯಾವ ವ್ಯಕ್ತಿಗೆ ಅಂದರೆ ಯಾರ ಆಕಾಂಕ್ಷಿಗಳಿಗೆ ಆ ಸಿವಿಲ್ ನಾಗರಿಕ ಸೇವೆಗಳನ್ನು ಜಾಯಿನ್ ಆಗಬೇಕಪ್ಪ, ನಾವು ಎಕ್ಸಾಮ್ ಬರೀಬೇಕು, ನಾವು ಸೆಲೆಕ್ಟ್ ಆಗ್ಬೇಕಂತ ಇರ್ತೈತಲ್ಲ, ಅಂಥವ್ನಿಗೆ ಏನು ಮಾಡ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಕೊಲ್ಕತ್ತಾ ಒಳಗೆ, ಅಂದ್ರೆ ಫೋರ್ಟ್ ವಿಲಿಯಂ ಕೋಟೆ, ಅಂದ್ರೆ ವಿಲಿಯಂ ಕೋಟೆ ಇತ್ತಲ್ಲ ಕೊಲ್ಕತ್ತಾ ಒಳಗೆ, ಅದ್ರೊಳಗೆ ಏನು ಮಾಡ್ತಾನೆ, ಎಜುಕೇಷನ್ ಕೊಡಾಕಂತ ಏನು ಮಾಡ್ತಾನೆ, ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಯಾರ? ಲಾರ್ಡ್ ವೆಲ್ಲೆಸ್ಲಿ. ಅದು ಎಲ್ಲಿ? ಫೋರ್ಟ್ ವಿಲಿಯಮ್ದಾಗ. ಬಟ್ ದಿಸ್ ಇನಿಷಿಯೇಷನ್ ಡಿಡ್ ನಾಟ್ ಫೈಂಡ್ ಸಪೋರ್ಟ್ ಫ್ರಮ್ ದ ಡೈರೆಕ್ಟರ್ಸ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಬಟ್ ಇದು ಏನು ಸ್ಟಾರ್ಟ್ ಮಾಡ್ತಾನಲ್ಲ ನೀವು, ಫೋರ್ಟ್ ವಿಲಿಯಮ್ ಒಳಗೆ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾನಲ್ಲ ಲಾರ್ಡ್ ವೆಲ್ಲೆಸ್ಲಿ, ಅದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಡೈರೆಕ್ಟರ್ಸ್ ಏನು ಮಾಡೋದಿಲ್ಲ, ಸಪೋರ್ಟ್ ಕೊಡೋದಿಲ್ಲ. ಯಾರಿಗ? ಲಾರ್ಡ್ ವೆಲ್ಲೆಸ್ಲಿ. ನೋಡ್ರಿ ನೆಕ್ಸ್ಟ್. As a result, all the appointments till 1853 were done by the directors. ಮತ್ತು 1853 ಒಳಗೆ ಏನೇನು ನಾಗರಿಕ ಸೇವೆಗಳಿಗಾಗಿ ನಡೆದ ಅಪಾಯಿಂಟ್ಗಳು ಎಲ್ಲ ಅದನ್ನು ನಡೆಸಿದಾರೆ ಯಾರ? ಡೈರೆಕ್ಟರ್ಸ್ ಮಾಡ್ತಾರೆ. ಫ್ರಮ್ 1853 ಆನ್ವರ್ಡ್ಸ್ ದ ಅಪಾಯಿಂಟ್ಮೆಂಟ್ಸ್ ಫಾರ್ ಸಿವಿಲ್ ಸರ್ವಿಸಸ್ ವೇರ್ ಡನ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆಮೇಲೆ 1853 ಒಳಗೆ ಏನು ಮಾಡ್ತಾರಂದ್ರೆ, ಏನೇನು ನಾಗರಿಕ ಸೇವೆಗಳಿಗೆ ನೌಕರರನ್ನ ಆಯ್ಕೆ ಮಾಡತ್ತಿದ್ರಲ್ಲ, ಸಿವಿಲ್ ಸರ್ವಿಸಕ್ಕೆ ನಾಗರಿಕ ಆಯ್ಕೆ ಮಾಡತ್ತಿರಲ್ಲ, ಅವನ್ನ ಕಾಂಪಿಟೇಟಿವ್ ಎಕ್ಸಾಮ್ ಥ್ರೂ ಅವ್ರಿಗೆ ಸ್ಪರ್ಧಾರ್ಥಿಗಳಿಗೆ ಏನು ಮಾಡೋದು, ನಾವು ನೇಮಕಾತಿ ಮಾಡ್ಕೋಬೇಕಂತ ಏನು ಮಾಡ್ತಾರೆ, ಜಾರಿಗೆ ಮಾಡ್ತಾರೆ. ಅಂದರೆ ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕಂತ ಏನಕ್ಕೈತಲ್ಲೇ ತೀರ್ಮಾನಕ್ಕೈತಿ. ದಿಸ್ ಡಿಡ್ ನಾಟ್ ಬೆನಿಫಿಟ್ ಇಂಡಿಯನ್ಸ್ ಮಚ್. ಬಟ್ ಇದು ಇಂಡಿಯಾದವ್ರಿಗೆ ಏನು ಉಪಯೋಗ ಆಗಲಿಲ್ಲ. ಯಾಕಂದ್ರೆ ನೋಡ್ರಿ, ದ ಬ್ರಿಟಿಷ್ ಕಂಟಿನ್ಯೂ ಟು ಸಸ್ಪೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಇಂಡಿಯನ್ಸ್. ಯಾಕಂದ್ರೆ ಬ್ರಿಟಿಷರು ಯಾವತ್ತಿದ್ರು ಭಾರತದ ಜನರ ಸಾಮರ್ಥ್ಯದ ಮೇಲೆ ಏನು ಮಾಡತ್ತಿದ್ರು, ಶಂಕೆ ಮಾಡ್ತಿದ್ರು. ಅವರು ಯಾವತ್ತಿದ್ರು ಭಾರತವ್ರ ಸಾಮರ್ಥ್ಯ ಇಲ್ಲ, ಅವ್ರನ್ನ ಭಾರತೀಯರ ಸಾಮರ್ಥ್ಯವನ್ನು ಅನುಮಾನಿಸಿ ನೋಡ್ತಿದ್ರು ಅವ್ರು. ಲಾರ್ಡ್ ಕಾರ್ನ್ ವಾಲಿಸ್ ಆರ್ಗ್ಯೂಡ್. ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ನು ಏನು ಮಾಡ್ತಾನೆ, ಅವನು ಒಂದು ಸೆಂಟೆನ್ಸ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನೋಡ್ರಿ. ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕರಪ್ಟ್. ಇವೇನು ಹೇಳ್ತಾನ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ. ಅಂದ್ರೆ ಭಾರತದಲ್ಲಿರೋ ಎಲ್ಲರೂ ಭ್ರಷ್ಟರು ಅಂತಲೇ ಯಾರು ಹೇಳ್ತಾನ, ಲಾರ್ಡ್ ಕಾರ್ನ್ ವಾಲಿಸ್ ಹೇಳ್ತಾನೆ. ಆಸ್ ಅ ರಿಸಲ್ಟ್ ಓನ್ಲಿ ಲೋವರ್ ಗ್ರೇಡ್ ಜಾಬ್ಸ್ ವೇರ್ ಗಿವನ್ ಟು ಇಂಡಿಯನ್ಸ್. ಬಟ್ ಭಾರತದವ್ರಿಗೆ ಬರೀ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಅವ್ರು ಏನು ಮಾಡ್ತಾರೆ, ಭಾರತದವ್ರಿಗೆ ಬ್ರಿಟಿಷರು ಕೊಡ್ತಾರೆ. ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆ. A new judicial system started finding roots when the British rule began taking over from the Mughal rule. ಅಂದರೆ ಭಾರತದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಹೊಸ ನ್ಯಾಯಾಂಗ ವ್ಯವಸ್ಥೆನ ಜಾರಿಗೆ ತೊಗೊಂಬರ್ತಾರೆ. ಅದು ನ್ಯಾಯಾಂಗ ವ್ಯವಸ್ಥೆನ ಜಾರಿಗೆ ತೊಗೊಂಬಂದಾಗ ಅವ್ರೇನು ಮಾಡ್ತಾರೆ, ಭಾರತದೊಳಗೆ ಮೊಘಲ್ ರೂಲ್ ಇರ್ತೈತಿ. ಹೌದಾ? ಬ್ರಿಟಿಷರು ಯಾವಾಗ ಭಾರತಕ್ಕೆ ವ್ಯಾಪಾರ ಮಾಡಕ್ಕೆ ಬರ್ತಾರಲ್ಲ, ಅವಾಗ ಯಾರ ಆಳ್ವಿಕೆ ಇರ್ತೈತೆ ಅಂದ್ರೆ ಮೊಘಲ್ರಸ ರೂಲ್ ಇರ್ತೈತಿ. ಅಂಥ ಟೈಮ್ನಾಗ ಬ್ರಿಟಿಷರು ಏನು ಮಾಡ್ತಾರಂದ್ರೆ, ಮೊಘಲ್ ರೂಲನ್ನು ಏನು ಮಾಡಿಬಿಡ್ತಾರೆ, ಅವ್ರನ್ನ ತೆಗೆದೋಗದ ತಂದ ಆಡಳಿತ ಅಧಿಕಾರವನ್ನು ಜಾರಿಗೆ ತೊಗೊಂಬರ್ತಾರೆ. ಆಫ್ಟರ್ ದ ಬ್ಯಾಟಲ್ ಆಫ್ ಬಕ್ಸಾರ್ ಇನ್ 1764, ದ ಮೊಘಲ್ ಎಂಪರರ್ ಶಾ ಆಲಂ ಹ್ಯಾಂಡೆಡ್ ಓವರ್ ದ ದಿವಾನಿ ರೈಟ್ಸ್ ದ ಅಥಾರಿಟಿ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಟು ದ ಬ್ರಿಟಿಷ್. ನಾವೀಗ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್ ನೋಡಿದ್ವಿ. ಬ್ಯಾಟಲ್ ಆಫ್ ಬಕ್ಸಾರ್ನಾಗ ಏನಕ್ಕೈತಿ, ಶಾ ಆಲಂ ಟು ಏನು ಮಾಡ್ತಾನೆ, ಬ್ರಿಟಿಷ್ ವಿರುದ್ಧ ಬ್ಯಾಟಲ್ ಆಫ್ ಬಕ್ಸಾರ್ನಾಗ ಸೋತ ಮೇಲೆ ಬ್ರಿಟಿಷರಿಗೆ ಏನು ಮಾಡ್ತಾನೆ, ಇವ ಬೆಂಗಾಲ್ದ ಮೇಲಿನ ದಿವಾನಿ ಹಕ್ಕನ್ನು ಏನು ಮಾಡ್ತಾನೆ, ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾರೆ. ದಿವಾನಿ ರೈಟ್ಸ್ ಅಂದ್ರೆ ಏನು, ಟು ಕಲೆಕ್ಟ್ ದ ಲ್ಯಾಂಡ್ ಟ್ಯಾಕ್ಸಸ್ ಅಂದ್ರೆ ಬೆಂಗಾಲ್ದ ಕಂದಾಯ ವಸೂಲಿ ಮಾಡುವ ಹಕ್ಕು ಯಾರಿಗೂ ಗೊತ್ತೀಗ, ಬ್ರಿಟಿಷರಿಗೆ ಗೊತ್ತು. ಅದನ್ನು ಕೊಟ್ಟ ಮ್ಯಾರ ಶಾ ಆಲಂ ಟು. With this, dual administration came into effect in Bengal region. ಅದ ಬ್ಯಾಟಲ್ ಆಫ್ ಬಕ್ಸಾರ್ ಆದಮೇಲೆ ಬೆಂಗಾಲ್ ಒಳಗೆ ಡ್ಯೂಯಲ್ ಗೌರ್ಮೆಂಟ್ ಜಾರಿಗೆ ಬರ್ತದೆ. ಡ್ಯೂಯಲ್ ಗೌರ್ಮೆಂಟ್ ಅಂದ್ರೆ ದ್ವಿಸರ್ಕಾರ ಪದ್ಧತಿ. ದ್ವಿಸರ್ಕಾರ ಪದ್ಧತಿ ಅಂದ್ರೆ ಏನು, ಈಗ
ಕಂದಾಯವನ್ನು ವಸೂಲಿ ಮಾಡುವುದರಲ್ಲಿ ನೆಕ್ಸ್ಟ್ ನಾಗರಿಕ ಮತ್ತು ಅಪರಾಧಿ ಆಡಳಿತ ನಿರ್ವಹಣೆಯು ಭಾರತದ ಅಧಿಕಾರತ್ವ ರಾಜರ ಕೈಯಾಗ ಇರ್ತೈತಿ. ಬಟ್ ವಸೂಲಾದ ಕಂದಾಯದ ನಿರ್ವಹಣೆ ವ್ಯವಸ್ಥೆಯು ಬ್ರಿಟಿಷರ ಕೈಯಾಗ. ಅದನ್ನೇನಂತ ನಾವು ಡ್ಯೂಯಲ್ ಗೌರ್ಮೆಂಟ್ ಅಂತ ಕರಿತೇವೆ. ಇದನ್ನ ಬೆಂಗಾಲ್ ಒಳಗ ರಾಬರ್ಟ್ ಕ್ಲೈವ್ ಜಾರಿಗೆ ತೊಗೊಂಬರ್ತಾನೆ. ಇದನ್ನು ಆಲ್ರೆಡಿ ನೀವು ಸ್ಟಡಿ ಮಾಡಿರಿ. ನೀವೇನಾರು ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬೋದು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯೂಯಲ್ ಗೌರ್ಮೆಂಟ್ ಲೆಟರ್ ಆನ್ ದ ಬ್ರಿಟಿಷ್ ಥಾಟ್ ಆಫ್ ಬ್ರಿಂಗಿಂಗ್ ಮೋರ್ ಸೆಂಟ್ರಲೈಸ್ ಜುಡಿಷಿಯಲ್ ಸಿಸ್ಟಮ್ ವಿತ್ ಇನ್ ಇಂಡಿಯಾ. ಮತ್ತು ಮುಂದೆ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕಂತ ನಿರ್ಧರಿಸ್ತಾರೆ. ಅಂದ್ರೆ ಪೂರ್ತಿಯಾಗಿ ಇವ್ರು ಏನು ಹೇಳ್ತಾರೆ ಅಂತಾದ ನ್ಯಾಯಾಂಗ ವ್ಯವಸ್ಥೆನ ಜಾರಿಗೆ ತೊಗೊಂಬರಕ್ಕೆ ಟ್ರೈ ಮಾಡ್ತಾರೆ. With the implementation of this system, the British overtook the authority of the Mughal and established their supremacy in India. ಪೂರ್ತಿಯಾಗಿ ಏನು ಮಾಡ್ತಾರೆ, ಮೊಘಲರ ಅಧಿಕಾರವನ್ನು ಏನು ಮಾಡಿಬಿಡ್ತಾರೆ ಇವರು ಬ್ರಿಟಿಷರ ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗ್ಬಿಡ್ತಾರೆ. ಸುಪ್ರಿಮಿಸಿ ಮೀತ್ ಸಾರ್ವಭೌಮತ್ವ ಏನಂದ್ರೆ ನಾವು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಆಡಳಿತವನ್ನು ನಡೆಸ್ಬೋದು. ದಿಸ್ ವಾಸ್ ಅಟೇನ್ಡ್ ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಅದು ಹೆಂಗೆ ಸಾಧನೆ ಮಾಡಿದ್ರು ಅಂದ್ರೆ ಅವ್ರು ಭಾರತದ ಹೊಸ ನ್ಯಾಯಾಂಗ ವ್ಯವಸ್ಥೆನ ಜಾರಿ ತೊಗೊಂಬರ್ತಾರೆ. ಯಾರ ಬ್ರಿಟಿಷರು. ಯಾವ ಏನು ನೋಡ್ರಿ ಮುಂದಾಗಿ. ಅಕಾರ್ಡಿಂಗ್ the administrative plan devised by Warren Hastings, who took over the administration as governor in 1772. Two types of courts were needed to be established in each district. 1772 ಒಳಗೆ ಭಾರತಕ್ಕೆ ಮತ್ತೆ ಯಾರು ಬರ್ತಾನಂದ್ರೆ ವಾರನ್ ಹೆಸ್ಟಿಂಗ್ ಬರ್ತಾನೆ. ಅದು ಆಸ್ ಅ ಗವರ್ನರ್ ಆಗಿ ಭಾರತಕ್ಕೆ ಬರ್ತಾನೆ. ಯಾರ ವಾರನ್ ಹೆಸ್ಟಿಂಗ್. ಇವೇನು ಮಾಡ್ತಾನೆ, ಭಾರತಕ್ಕೆ ಬಂದ 2 ವಿಧದ ಕೋರ್ಟ್ಗಳನ್ನು ಜಾರಿಗೆ ತೊಗೊಂಬರ್ತಾನೆ. ನೋಡ್ರಿ ಏನೇನು. 2 types of courts ಎಸ್ಟಾಬ್ಲಿಷ್ಡ್ ಇನ್ ಈಚ್ ಡಿಸ್ಟ್ರಿಕ್ಟ್. ಪ್ರತಿಯೊಂದು ಜಿಲ್ಲೆಯಲ್ಲಿ 2 ಕೋರ್ಟ್ಗಳನ್ನು ಜಾರಿ ತೊಗೊಂಬರೋದು. ಆ ದಿವಾನಿ ಅದಾಲತ್ ಆಸ್ ಅ ಸಿವಿಲ್ ಕೋರ್ಟ್. ಅದ್ರೊಳಗೆ ಒಂದೇದು ಯಾವ್ದು, ದಿವಾನಿ ಅದಾಲತ್. ನೆನಪಿಟ್ಕೋರೆ, ಒಂದನೇ ಕೋರ್ಟ್ ಯಾವ್ದು, ದಿವಾನಿ ಅದಾಲತ್ ಅಂದ್ರೇನ ನಾಗರಿಕ ನ್ಯಾಯಾಲಯ. ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯ. ನಾಗರಿಕರಿಗೆ ಸಂಬಂಧಪಟ್ಟಂತಹ ಎಲ್ಲ ಅಪರಾಧಗಳನ್ನು ಇಲ್ಲಿ ಏನು ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದು, ನಿಜಾಮತ್ ಅದಾಲತ್. ನಿಜಾಮತ್ ಅದಾಲತ್ ಅಂದ್ರೆ ಕ್ರಿಮಿನಲ್ ಕೋರ್ಟ್, ಅಪರಾಧ ನ್ಯಾಯಾಲಯ. ಇನ್ ದಿ ಸಿವಿಲ್ ಕೋರ್ಟ್ಸ್ ಹಿಂದೂಸ್ ವೇರ್ ಡಿಸ್ಪೆನ್ಸ್ಡ್ ಜಸ್ಟಿಸ್ ಆಸ್ ಪರ್ ದ ಹಿಂದೂ ಸ್ಕ್ರಿಪ್ಚರ್ಸ್ ಆ್ಯಂಡ್ ದ ಮುಸ್ಲಿಮ್ಸ್ ಆಸ್ ಪರ್ ದ ಶರಿಯತ್. ಈ ಕೋರ್ಟ್ ಒಳಗೆ ಏನಾರ ಹಿಂದೂಗಳು ಏನಾರ ಅಪರಾಧಗಳು ಮಾಡಿದ್ರಪ್ಪ, ಏನಾರ ತಪ್ಪುಗಳನ್ನು ಮಾಡಿದ್ರೆ ಅವ್ರಿಗೆ ಯಾವ ಕಾನೂನುಗಳ ಮೂಲಕ ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಿದ್ರು ಅಂದ್ರೆ ಹಿಂದೂಗಳಿಗೆ ಅವರ ಶಾಸ್ತ್ರಗ್ರಂಥಗಳ ಪ್ರಕಾರ ಅವ್ರಿಗೆ ಏನು ಮಾಡೋದು, ಅಪರಾಧಗಳಿಗೆ ನ್ಯಾಯವನ್ನು ಒದಗಿಸ್ಕೊಡೋದು. ನೆಕ್ಸ್ಟ್ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಮೂಲಕ ಏನು ಮಾಡೋದು, ಅವ್ರಿಗೆ ನ್ಯಾಯದಾನವನ್ನು ಕೊಡೋದು. ಅಂದ್ರೆ ಹಿಂದೂಗಳಿಗೆ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯ ಕೊಡೋದು, ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯ ನಿರ್ಣಯವನ್ನು ಮಾಡೋದು. ಇತ್ತೀತ ಒಂದನೇ ಕೋರ್ಟ್ ಯಾವುದು, ದಿವಾನಿ ಅದಾಲತ್ ಆಸ್ ಅ ಸಿವಿಲ್ ಕೋರ್ಟ್. ಸೆಕೆಂಡ್ ಒನ್ ನಿಜಾಮತ್ ಅದಾಲತ್ ಆಸ್ ಅ ಕ್ರಿಮಿನಲ್ ಕೋರ್ಟ್. ಸ್ಲೋಲಿ ದ ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಇನ್ ದ ಕ್ರಿಮಿನಲ್ ಕೋರ್ಟ್ಸ್. ಮತ್ತು ಮುಂದೆ ಬರ್ತಾ ಬರ್ತಾ ಏನಾಯ್ತಂದ್ರೆ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸೋ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತರಲಾಯ್ತಿಲ್ಲ. ಹೆಂಗೆ ತರಲಾಯ್ತು ನೋಡ್ರಿ ಇಲ್ಲಿ. ಸಿವಿಲ್ ಕೋರ್ಟ್ಸ್ ಕೇಮ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಯುರೋಪಿಯನ್ ಆಫೀಸರ್ಸ್. ಇಲ್ಲಿ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸಿತ್ತು. ನೆಕ್ಸ್ಟ್ ಸಿವಿಲ್ ಕೋರ್ಟ್ಸ್ ಕೇಮ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಆಫ್ ದ ಯುರೋಪಿಯನ್ ಆಫೀಸರ್ಸ್ ದೋ ದ ಕ್ರಿಮಿನಲ್ ಕೋರ್ಟ್ಸ್ ವೇರ್ ಅಂಡರ್ ದ. ಇಲ್ಲಿ ಕ್ರಿಮಿನಲ್ ಕೋರ್ಟ್ಸ್ ಅಂದ್ರೆ ಸಿವಿಲ್ ಕೋರ್ಟ್ಸ್ ಯಾರ ಅಂಡರ್ ಬಂದು, ಜಿಲ್ಲಾಧಿಕಾರಿಗಳ ಯುರೋಪಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇವು ಬಂದು. ಹಂಗೆ ಕ್ರಿಮಿನಲ್ ಕೋರ್ಟ್ಸ್ ಯಾರ ಅಂಡರ್ ಬಂದು ಅಂದ್ರೆ ಆಫ್ ಖಾಜೀಸ್ ಅಂಡರ್ ಬಂದಿವು. ಕ್ರಿಮಿನಲ್ ಕೋರ್ಟ್ ಯಾರ ಅಂಡರ್ ಬಂದು, ಖಾಜಿ. ಇಲ್ಲಿ ನೋಡ್ರಿ ಖಾಜೀಸ್. ಕ್ರಿಮಿನಲ್ ಕೋರ್ಟ್ಸ್ ಕಮ್ ಅಂಡರ್ ದ ಖಾಜೀಸ್. ದೇ ವೇರ್ ಫಂಕ್ಷನಿಂಗ್ ಅಂಡರ್ ದ ಸೂಪರ್ವಿಷನ್ ಆಫ್ ಯುರೋಪಿಯನ್ ಆಫೀಸರ್ಸ್. ಇವು ಖಾಜಿ ಅಂಡರ್ ಕೆಲಸ ಮಾಡಕತ್ತಿದ್ರು ಅಪರಾಧ ನ್ಯಾಯಾಲಯಗಳು. ಆದ್ರೂ ಅವು ಯಾರ ಅಂಡರ್ ಕೆಲಸ ಮಾಡತ್ತಿದ್ರು, ಅವರ ಮೇಲ್ವಿಚಾರಣೆ. ಸೂಪರ್ವಿಷನ್ ಅಂದ್ರೆ ಮೇಲ್ವಿಚಾರಣೆ. ಯಾರು ಮೇಲ್ವಿಚಾರಣೆ ಕಾರ್ಯನಿರ್ವಹಿಸುತ್ತಿದ್ದವ ಯುರೋಪಿಯನ್ ಆಫೀಸರ್ಸ್ ಅಂಡರ್ ಅವರು ಕೆಲಸ ಮಾಡೋದು. ಯಾರ, ಖಾಜಿಗಳು. ಈಗ ನ್ಯಾಯಾಂಗ ವ್ಯವಸ್ಥೆ ನೋಡಿದ್ವಿ. ಈಗ ನೆಕ್ಸ್ಟ್ ಏನು ನೋಡೋಣ, ಪೊಲೀಸ್ ಸಿಸ್ಟಮ್ನ ನೋಡೋಣ. ದ ಪೊಲೀಸ್ ವೇರ್ ಇನ್ ಚಾರ್ಜ್ ಆಫ್ ಮೇಂಟೈನಿಂಗ್ ದ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಪೊಲೀಸರದ ಕೆಲಸ ಏನಿತ್ತಂದ್ರೆ ಆಂತರಿಕ ಶಾಂತಿಯನ್ನ ಕಾಪಾಡುವ ಜವಾಬ್ದಾರಿ ಯಾರ್ದಿತ್ತ, ಪೊಲೀಸರದ್ದಿತ್ತ. ಅಂದ್ರೇನ ಭಾರತದೊಳಗೆ ಏನಾರ
ಜಗಳ ಇರಲಿ ಏನೇ ಇರಲಿ ಅಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಭಾರತದ ಒಳಗೆ ಏನು ಮಾಡೋದು, ಶಾಂತಿಯನ್ನು ಮೇಂಟೈನ್ ಮಾಡೋದು ಯಾರ ಕೆಲಸ, ಪೊಲೀಸರದ ಕೆಲಸ. ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದ ಎಫಿಷಿಯಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಭಾರತದಲ್ಲಿ ವ್ಯವಸ್ಥಿತವಾದ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಬಂದಾವಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಇದು ನೆನಪಿಟ್ಕೋರಿ 100%. ಲಾರ್ಡ್ ಕಾರ್ನ್ವಾಲಿಸ್ ಇವೇನು ಮಾಡ್ತಾನೆ, ಭಾರತದಲ್ಲಿ ವ್ಯವಸ್ಥಿತವಾದ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಬರ್ತಾನೆ. ಹಿ ಕ್ರಿಯೇಟೆಡ್ ದ ನ್ಯೂ ಪೋಸ್ಟ್ ಆಫ್ ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್. ಹೊಸ ಪೋಸ್ಟನ್ನು ಜಾರಿಗೆ ತೊಗೊಂಬರ್ತಾನೆ. ನೀವು ಹೊಸ ಪೋಸ್ಟನ್ನು ಏನು ಮಾಡ್ತಾನೆ, ರಚನೆ ಮಾಡ್ತಾನೆ. ಯಾರ, ಲಾರ್ಡ್ ಕಾರ್ನ್ವಾಲಿಸ್. ಯಾವುದದ, SP ಏನದ, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್. ಈ ಡಿವೈಡೆಡ್ ಅ ಡಿಸ್ಟ್ರಿಕ್ಟ್ ಇಂಟು ಮೆನಿ ಸ್ಟೇಷನ್ಸ್. ಇವ ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲೆ. ಇವು ಜಿಲ್ಲೆಯನ್ನು ಏನು ಮಾಡ್ತಾನೆ, ಸ್ಟೇಷನ್ಗಳಾಗಿ ಏನು ಮಾಡ್ತಾನೆ, ವಿಂಗಡಣೆ ಮಾಡ್ತಾನೆ. 1793 ಆ್ಯಂಡ್ ಪುಟ್ ಎವ್ರಿ ಸ್ಟೇಷನ್ ಅಂಡರ್ ಕೋತ್ವಾಲ್. ಆ ಎಲ್ಲ ಸ್ಟೇಷನ್ ಯಾರ ಅಂಡರ್ ಬರುದ, ಕೋತ್ವಾಲ್ ಅಂಡರ್ ಬರುದು. ಯಾರ ಅಂಡರ, ಕೋತ್ವಾಲ್. ಮೀನ್ಸ್ ಏನ, ಹಿ divided the every district as a station and every station come under the ಕೋತ್ವಾಲ್. ಅಂದ್ರೆ ಎಲ್ಲ ಜಿಲ್ಲೆಗಳನ್ನ ಸ್ಟೇಷನ್ ಅಂತ ಆಗಿ ಡಿವೈಡ್ ಮಾಡಿದ. ಎಲ್ಲ ಸ್ಟೇಷನ್, ಪ್ರತಿಯೊಂದು ಸ್ಟೇಷನ್ ಯಾರ ಅಂಡರ್ ಬರುವುದು, ಕೋತ್ವಾಲ್. ಸಿಮಿಲರ್ಲಿ ಹಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದ ಕೇರ್ ಆಫ್ ಚೌಕಿದಾರ್. ಮತ್ತೆ ಇಲ್ಲಿ ವಿಲೇಜ್ ಬರ್ತೈತಿ. ಪ್ರತಿಯೊಂದು ವಿಲೇಜ್ ಅನ್ನ ಯಾರ ಅಧಿಕಾರ ವಹಿಸುವುದು, ಚೌಕಿದಾರ್. ಅಂದ್ರೆ ಸ್ಟೇಷನ್ನ ಅಧಿಕಾರ ಯಾರು, ಸ್ಟೇಷನ್ನ ಅಧಿಕಾರಿ ಯಾರ, ಕೋತ್ವಾಲ. ಹಂಗ ವಿಲೇಜ್ ಅಧಿಕಾರಿ ಯಾರ, ಚೌಕಿದಾರ್. Kotwal was made accountable for thefts, crimes and other law violations at a village level. ಇಲ್ಲಿ ಮುಂದೆ ಏನಾಕೈತಂದ್ರೆ, ಕೋತ್ವಾಲ್ ಏನು ಕೆಲಸ ಮಾಡ್ತಾನಂದ್ರ, ಏನಾರ ಹಳ್ಳಿಗಳಲ್ಲಿ ನಡೆಯುವ ಕಳ್ಳತನ, ಅಪರಾಧ ಮತ್ತು ದರೋಡೆಗಳ ನಿಯಂತ್ರಣ ಜವಾಬ್ದಾರಿಯನ್ನ ಯಾರಿಗೆ ಕೊಟ್ಟಿರ್ತಾರ, ಕೋತ್ವಾಲಿಗೆ ಕೊಟ್ಟಿರ್ತಾರ. ದ ಸಿವಿಯರ್ ಡ್ರಾಫ್ಟ್ of 1770 led to a weak law and order situation. ಇಲ್ಲಿ 1770 ಏನಾಕೈತಂದ್ರೆ ಭೀಕರ ಕ್ಷಾಮ ಭೀತಿ ಆಕೈತಿ ಎಲ್ಲ ಇಂಡಿಯಾ ಒಳಗೆ. ಇದರಿಂದ ಆ ಕಾನೂನು ವ್ಯವಸ್ಥೆ ಒಳಗೆ ಏನಕ್ಕೋ ಸಮಸ್ಯೆಗಳು ಉಂಟಾಕ್ಕೋ. ಇಲ್ಲಿ ನೋಡ್ರಿ, ಡ್ರಾಫ್ಟ್ ಅಂದ್ರೆ ಕ್ಷಾಮ ಅಂದ್ರೆ ಮಳೆನ ಬರುದಿಲ್ಲ. ಮಳೆ ಬರಲಾರ್ದ ಸಂದರ್ಭದಲ್ಲಿ ಏನಕ್ಕೈತೆ, ನೀರಿನ ಕೊರತೆ ಆಕೈತೆ. ಅದಕ್ಕೆ ಡ್ರಾಫ್ಟ್ ಅಂತ ಕರಿತೇವೆ. ಇದು ಯಾವಾಗ ಭಾರತದೊಳಗ 1770 ಆತ. ಹೆನ್ಸ್ ದ ಎಂಟೈರ್ ಪೊಲೀಸ್ ಸಿಸ್ಟಮ್ ವಾಸ್ ಬ್ರೌಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಆಫೀಸರ್ಸ್. ಆ ಟೈಮ್ನಾಗ ಪೂರ್ತಿ ಕಾನೂನು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯನ್ನ ಬ್ರಿಟಿಷ್ ಅಧಿಕಾರಿಯ ಅಧೀನಕ್ಕೊಳಪಡಿಸ್ತಾರೆ. ದ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ ಸ್ಟಾರ್ಟೆಡ್ ಇನ್ 1781. ಮತ್ತು 1781 ಏನಾಕೈತಂದ್ರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡೋ ಪದ್ಧತಿನೂ ಜಾರಿಗೆ ಬರ್ತೈತಿ. ದ ಪೊಲೀಸ್ ಆಫೀಸರ್ಸ್ ವೇರ್ ಅಂಡರ್ ದ ಪವರ್ ಆಫ್ ದ ಮ್ಯಾಜಿಸ್ಟ್ರೇಟ್ಸ್. ಮತ್ತೇನಾಕೈತಂದ್ರೆ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾರೆ. ಪೊಲೀಸ್ ಆಫೀಸರ್ಸ್ಗಳು ಯಾರ ಅಧೀನಕ್ಕೆ ಒಳಪಡ್ತಾರ, ಮ್ಯಾಜಿಸ್ಟ್ರೇಟ್ಸ್. ಅವರು ಒಬ್ಬರು ಅಧಿಕಾರಿ. ದ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಸ್ ಚೇಂಜಸ್. ಮತ್ತು ಮುಂದೆ ಬರ್ತಾ ಹೆಂಗೇನಾಕೈತಂದ್ರೆ ಪೊಲೀಸ್ ಸಿಸ್ಟಮ್ ಏನಕ್ಕೈತಿ, ಚೇಂಜ್ ಹಾಕೊಂತ ಬರ್ತೈತಿ. ಇನ್ 1861 ದ ಇಂಡಿಯನ್ ಪೊಲೀಸ್ ಆಕ್ಟ್ ವಾಸ್ ಇಂಪ್ಲಿಮೆಂಟ್. ಇದು ನೆನಪಿಟ್ಕೋರಿ, 1861 ಏನಕ್ಕೈತಿ, ಇಂಡಿಯನ್ ಪೊಲೀಸ್ ಆಕ್ಟ್ ಏನಕ್ಕೈತಿ, ಜಾರಿಗೆ ತೊಗೊಂಬರ್ತೈತಿ. ಪೊಲೀಸ್ ಕಾಯ್ದೆಯನ್ನ ಜಾರಿಗೆ ತೊಗೊಂಬರ್ತಾರೆ ಯಾರ, ಬ್ರಿಟಿಷ್. ದಿಸ್ ಲಾ ಬಿಕೇಮ್ ದ ಬೇಸ್ ಆಫ್ ಗುಡ್ ಲಾ ಅಂಡ್ ಆರ್ಡರ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಷನ್. ಇಲ್ಲೇನಾಕೈತಂದ್ರ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮೂಲ ಕಾರಣಕ್ಕೈತಿ. ಇಲ್ಲೇನಾಕೈತಿ, ಆಸ್ ಅ ವ್ಯವಸ್ಥಿತವಾದ ಕಾನೂನು ವ್ಯವಸ್ಥೆಯನ್ನ ಜಾರಿಗೆ ತೊಗೊಂಬರ್ತಾರೆ. ಎದ್ರ ಮೂಲಕ, 1861 ಕಾನೂನು ಕಾಯ್ದೆಯ ಮೂಲಕ. ಬಟ್ ಇಂಡಿಯನ್ಸ್ ವೇರ್ ನಾಟ್ ಅಪಾಯಿಂಟೆಡ್ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಸ್. ಬಟ್ ನಮ್ಮ ಇಂಡಿಯಾದವ್ರಿಗೆ ಏನು ಮಾಡಲಿಲ್ಲ, ಅವ್ರ ಬರೀ ಕೆಳದರ್ಜೆ ಹುದ್ದೆಗಳು ಮಾತ್ರ ಇಂಡಿಯಾದವ್ರಿಗೆ ಮೀಸಲಿಟ್ಟು. ಬಟ್ ಅವ್ರ ಆಫೀಸರ್ಸ್ ಆಗುವ ಅಧಿಕಾರ ಭಾರತದವ್ರಿಗೆ ಕೊಟ್ಟಿರಲಿಲ್ಲ. ಯಾರ, ಬ್ರಿಟಿಷ್. In 1902, the police commission allowed the appointment of suitable Indians qualified for the post of the police officers. ಬಟ್ ಮುಂದೆ ಏನಾಕೈತಂದ್ರೆ 1902 ಪೊಲೀಸ್ ಕಮಿಷನ್ ಏನು ಮಾಡ್ತೈತಂದ್ರೆ ನಮ್ಮ ಭಾರತದವ್ರಿಗೂ ಏನು ಮಾಡ್ತೈತಿ, ಒಂದು ಅವಕಾಶನ ಕೊಡ್ತೈತಿ. ಯಾರು ಭಾರತೀಯ ಅಭ್ಯರ್ಥಿಗಳು ಸಾಮರ್ಥ್ಯವನ್ನು ಹೊಂದಿದಾರಲ್ಲ ಅವ್ರಿಗೆ ಏನು ಮಾಡ್ಬೋದು, ಪೊಲೀಸ್ ಆಫೀಸರ್ಸ್ ಆಗಕ್ಕೆ ಅವಕಾಶವನ್ನ ಕೊಡ್ತೇವೆ ಅಂತ ಏನು ಮಾಡ್ತಾರೆ, ಅವ್ರಿಗೆ ಪರ್ಮಿಷನನ್ನು ಕೊಡ್ತಾರೆ. In spite of all these measures, the discrimination against the Indians did not end. ಇದೆಲ್ಲ ಬೆಳವಣಿಗೆ ಬದಲಾವಣೆ ಆತಂದ್ರೂ ಭಾರತೀಯರಿಗೆ ಸಂಬಂಧಪಟ್ಟ ಬ್ರಿಟಿಷರಲ್ಲಿದ್ದ ಭೇದ ಭಾವ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಡಿಸ್ಕ್ರಿಮಿನೇಷನ್ ಅಂದ್ರೆ ಭೇದ ಭಾವ, ಅದೇನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಮುಂದಿಂದಾಗಿ ನೋಡ್ರಿ,
ಮಿಲಿಟರಿ ಸಿಸ್ಟಮ್ ಅಂದ್ರೆ ಸೈನ್ಯ ವ್ಯವಸ್ಥೆ. ದ ಮಿಲಿಟರಿ ವಾಸ್ ದ ಬೇಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಅಂದ್ರೆ ಬ್ರಿಟಿಷರ ಕಾಲದೊಳಗೆ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಅನ್ನೋದು ಏನಿತ್ತು ಅಂದ್ರೆ ಆಧಾರ ಸ್ತಂಭ ಇತ್ತವ್ರು. ಸೈನ್ಯ ಇಲ್ಲಾಂದ್ರೆ ಬ್ರಿಟಿಷರು ಇರಲಿಲ್ಲ, ಹಂಗಿತ್ತು. ನೆಕ್ಸ್ಟ್, ದ ಬ್ರಿಟಿಷ್ ಅಪಾಯಿಂಟೆಡ್ ದ ಇಂಡಿಯನ್ಸ್ ಫಾರ್ ದ ಮಿಲಿಟರಿ ಆ್ಯಂಡ್ ಟುಕ್ ದ ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್ ವಿತ್ ದ ಹೆಲ್ಪ್ ಆಫ್ ದ ಮಿಲಿಟರಿ. ಬ್ರಿಟಿಷರು ಏನು ಮಾಡ್ತಾರಂದ್ರೆ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸ್ಕೊಳ್ತಾರೆ. ಹೌದಾ, ಭಾರತೀಯರಿಗೆ ಬ್ರಿಟಿಷರ ಸೈನ್ಯದಲ್ಲಿ ಸೇರಿಸ್ಕೊಳ್ತಾರ. ಆ ಭಾರತೀಯ ಸೈನ್ಯದಿಂದಲೇ ಏನು ಮಾಡ್ತಾರ, ಬ್ರಿಟಿಷರ ಭಾರತವನ್ನ ತಮ್ಮ ಅಧೀನಕ್ಕೆ ಒಳಪಡಿಸ್ತಾರೆ. ನೋಡ್ರಿ ಎಷ್ಟು ಚಾಣಾಕ್ಷ ಭಾರತದವ್ರಿಗೆ ಬ್ರಿಟಿಷ್ ಸೈನ್ಯದಲ್ಲಿ ಸೇರಿಸ್ಕೋತಾರ. ಆ ಭಾರತೀಯ ಆರ್ಮಿದಿಂದಲೇ ಏನು ಮಾಡ್ತಾರ, ಭಾರತದ ಮೇಲೆ ಕಂಟ್ರೋಲ್ನ ಸಾಧಿಸ್ತಾರೆ. ಯಾರ? ಬ್ರಿಟಿಷರ. ದೇ ಪ್ರೊಟೆಕ್ಟೆಡ್ their supremacy by addressing the challenges posed by outside as well as inside forces with the help of military. ಆ ಭಾರತದ ಸೈನಿಕರಿಂದಲೇ ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ ಆ ಸೈನಿಕ ಶಕ್ತಿಯನ್ನು ಬಳಸ್ಕೊಂಡು ಭಾರತದ ಒಳಗಡೆ ಇದ್ದ ವಿರೋಧಿಗಳನ್ನ ಸೋಲಿಸ್ತಾರ. ಮತ್ತು ಭಾರತದ ಹೊರಗಿನ ವಿದೇಶಿ ಶಕ್ತಿಗಳಿಂದಲೂ ಏನು ಮಾಡ್ತಾರ, ತನ್ನ ಸಾಮ್ರಾಜ್ಯವನ್ನ ಉಳಿಸ್ಕೊತಾರೆ. ಯಾರ? ಬ್ರಿಟಿಷರು. ಮತ್ತು ಮುಂದೆ ನೋಡ್ರಿ, ದ ಇಂಡಿಯನ್ಸ್ ಕುಡ್ ರೀಚ್ ದ ರ್ಯಾಂಕ್ ಆಫ್ ಸುಬೇದಾರ್. ಇಲ್ಲಿ ನೋಡ್ರಿ, ದ ಆಫೀಸರ್ಸ್ ವೇರ್ ಅಗೇನ್ ದ ಬ್ರಿಟಿಷ್. ದ ಇಂಡಿಯನ್ಸ್ ಕುಡ್ ರೀಚ್ ದ ರ್ಯಾಂಕ್ ಆಫ್ ಸುಬೇದಾರ್, ದ ಹೈಯೆಸ್ಟ್ ಪೋಸ್ಟ್ ಅವೈಲಬಲ್ ಟು ದೇಮ್. ಇಲ್ಲಿ ಭಾರತದವ್ರು ಎಟ್ಟವ್ರು ಹಾರ್ಡ್ ವರ್ಕ್ ಮಾಡಲಿ, ಕೆಲಸ ಮಾಡಲಿ, ಎಟ್ಟವ್ರು ಸಾಮರ್ಥ್ಯದವ್ರು ಇದ್ರು ಅಂದ್ರು ಭಾರತದಾಗ ಯಾವ ಪೋಸ್ಟ್ ಲಾಸ್ಟ್ ಇತ್ತಂದ್ರೆ ಸುಬೇದಾರ್ ಪೋಸ್ಟ್ ಲಾಸ್ಟ್ ಇತ್ತವ್ರು. ಅದಕ್ಕಿಂತ ಮೇಲಿನ ಹುದ್ದೆಯನ್ನು ಯಾರಿಗೂ ಕೊಡ್ತಿರ್ಕಿಲ್ಲ. ಯಾರ? ಬ್ರಿಟಿಷರು. ಭಾರತದವ್ರು ಎಷ್ಟು ಸಾಮರ್ಥ್ಯ ಇರಲಿ, ಎಟ್ಟವ್ರ ಸ್ಟ್ರಾಂಗ್ ಇರಲಿ, ಏನೇ ಇರಲಿ, ಅವ್ರಿಗೆ ಸುಬೇದಾರ್ಗಿಂತ ಹೆಚ್ಚಿನ ಪೋಸ್ಟನ್ನು ಕೊಡ್ತಿರ್ಲಿಲ್ಲ. ಇದು ಹೈಯೆಸ್ಟ್ ಏನಿತ್ತ ಪೋಸ್ಟ್ ಇತ್ತ. ನೆಕ್ಸ್ಟ್, ಮೋಸ್ಟ್ ಆಫ್ ದ ಇಂಡಿಯನ್ಸ್ ವೇರ್ ಕೂಲಿ ಸೋಲ್ಜರ್ಸ್. ಮತ್ತು ಉಳ್ಕಿದ ಸೋಲ್ಜರ್ಸ್ ಏನಿದ್ರು ಅಂದ್ರೆ ಕೂಲಿ ಇದ್ರು, ಕೂಲಿ ಮಾಡೋದು ಅಂದ್ರೆ ಆಫೀಸರ್ಸ್ ಆಗು ಕೆಲಸ ಮಾಡೋದು, ಬ್ರಿಟಿಷರ ಕೈಯಾಗ ಕೆಲಸ ಮಾಡೋದು. ದ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟೆಡ್ ದ ರಿಕಮೆಂಡೇಶನ್ಸ್ ಆಫ್ ಪೀಲ್ ಕಮಿಷನ್ ಇನ್ 1857. ಬೇಸ್ಡ್ ಆನ್ ದಿಸ್ ರಿಕಮೆಂಡೇಶನ್ಸ್ ದ ಮಿಲಿಟರಿ ಸಿಸ್ಟಮ್ ವಾಸ್ ರೀಡಿಸೈನ್ಡ್. ಮತ್ತು ಇಲ್ಲೇನಾಕೈತಂದ್ರೆ ಪೀಲ್ ಕಮಿಷನ್ ಅಂತ ಬರ್ತೈತಿ. ಆ ಪೀಲ್ ಕಮಿಷನ್ 1857 ಬರ್ತೈತಿ. ಅದೇನು ಮಾಡ್ತೈತಿ, ತನ್ನದಾದ ರಿಕಮೆಂಡೇಶನ್ ಅಂದ್ರೆ ಶಿಫಾರಸನ್ನ ಕೊಡ್ತೈತಿ. ಆ ಶಿಫಾರಸುಗಳ ಮೂಲಕ ಬ್ರಿಟಿಷರು ಏನು ಮಾಡ್ತಾರ, ಮಿಲಿಟರಿ ವ್ಯವಸ್ಥೆ ಒಳಗೆ ಏನು ಮಾಡ್ತಾರ, ಸುಧಾರಣೆಯನ್ನ ಜಾರಿಗೆ ತೊಗೊಂಬರ್ತಾರೆ. ಅಂದ್ರೆ ಮರು ವಿನ್ಯಾಸಗೊಳಿಸಲಾಗ್ತೈತಿ. ರೀಕ್ರಿಯೇಟೆಡ್ ದ ಆರ್ಮಿ ಸಿಸ್ಟಮ್.